ಕಂದಾಯ ಅಧಿಕಾರಿಗಳ ವಿರುದ್ಧ ರೈತರ ದಿಢೀರ್ ಪ್ರತಿಭಟನೆ. ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಅಧಿಕಾರಿಗಳ ದುರಹಂಕಾರದ ವಿರುದ್ಧ ರೈತ ಸಮುದಾಯ ಸಿಡಿದೆದ್ದಿದೆ. ಕಂದಾಯ ಇಲಾಖೆ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಕಣಕೂರು ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಹಾಗೂ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಕಚೇರಿಗಳಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ತುರುವೇಕೆರೆ ತಾಲೂಕು ಕಚೇರಿ ಆವರಣದಲ್ಲಿ ಅನ್ನದಾತರು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ಬರಪೀಡಿತ ತಾಲೂಕು ಅಂತ ಘೋಷಣೆಯಾಗಿದ್ರು ಸಂಕಷ್ಟದಲ್ಲಿರುವ ರೈತರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ ಎನ್ನುವುದು ಪ್ರತಿಭಟನಾಕಾರರ ಮುಖ್ಯ ಆರೋಪವಾಗಿದೆ. ನಾಡ ಕಚೇರಿ ಹಾಗೂ ತಾಲೂಕು ಕಚೇರಿಯಲ್ಲಿ ರೈತರ ಕೆಲಸಗಳು ಮೂಲೆ ಗುಂಪಾಗಿದ್ದು ಮಧ್ಯವರ್ತಿಗಳ ಕೆಲಸಗಳು ಮಾತ್ರ ಸುಲಭವಾಗಿ ನಡೀತಾ ಇವೆ ಅಂತ ರೈತ ಮುಖಂಡರು ಕಿಡಿಕಾರಿದ್ದಾರೆ. ಇದು ಗೌರವಾನ್ವಿತ ವ್ಯಕ್ತಿ ಒಬ್ಬ ಕಣಕೂರು ಚಂದ್ರಶೇಖರ್ ತಾಲೂಕು ಅಧ್ಯಕ್ಷ ರಾಜ್ಯ ರೈತ ಸಂಘ ಈ ಸಂದರ್ಭದಲ್ಲಿ ಮಾತನಾಡಿದರು. ಬರಗಾಲದಿಂದ ರೈತರು ಕಂಗಾಲಾಗಿದ್ದಾರೆ. ಆದರೆ ಕಚೇರಿಗೆ ಹೋದರೆ ಹೋಬಳಿ ಕಂದಾಯ ತನಿಖಾಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಉಡಾಫೆಯ ಉತ್ತರವನ್ನ ಕೊಡ್ತಿದ್ದಾರೆ. ದಲ್ಲಾಳಿಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ. ವರ್ಗಾವಣೆಯಾದ ಅಧಿಕಾರಿಗಳು ಇನ್ನೂ ಇಲ್ಲೇ ಬೀಡು ಬಿಟ್ಟಿದ್ದಾರೆ. ಮೂಲ ಸ್ಥಾನದಲ್ಲಿ ಯಾರು ಸಿಗಲ್ಲ. ಈ ಅನ್ಯಾಯ ನಿಲ್ಲಬೇಕು. ತಕ್ಷಣವೇ ತನಿಖೆ ಆಗಬೇಕು. ತಿಂಗಳ ಮೊದಲನೇ ಸೋಮವಾರ ಕಂದಾಯ ಇಲಾಖೆ ಎಲ್ಲಾ ಸಿಬ್ಬಂದಿಗಳೊಂದಿಗೆ ರೈತರ ಸಂವಾದ ಸಭೆ ನಿಗದಿಯನ್ನ ಮಾಡಬೇಕು. ಅಧಿಕಾರಿಗಳ ಅಕ್ರಮ ಖಾತೆ ಅವ್ಯವಹಾರ ಮತ್ತು ಕರ್ತವ್ಯ ಲೋಪದ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಅಹಮದ್ ಅವರು ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಲಿಖಿತ ಭರವಸೆ ನೀಡಿದ ಬಳಿಕ ಈ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ. ಮೊದಲನೇ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ನಮ್ಮ ಸಂಘಟನೆಯಿಂದ ರೈತ ಸಂಪರ್ಕ ಸಭೆ ಮಾಡೋಕ್ಕೆ ತಾಲೂಕು ಕಚೇರಿಯಲ್ಲಿ ಅವಕಾಶ ಕೊಡಬೇಕು. ನಾವು ಏನು DC ಅವರು ಮಾಡಿದ್ದಾರೆ, 2 ವರ್ಷದಿಂದ ಮಾಡಿದ್ರು, ಅದಕ್ಕೆಲ್ಲ ಕಸಬುಟ್ಟಿಗೆ ಹೋಗವೆ. ಮೊನ್ನೆ ಮಾಡಿದ್ರು ಕಸಬುಟ್ಟಿಗೆ ಹೋಗವೆ. ಯಾವುದಕ್ಕೂ ನೀವು ಈ ಆಫೀಸ್ ಮಾಡಿದ್ರು ಯಾವುದಕ್ಕೂ ಅದು ಉತ್ತರನೇ ಬಂದಿಲ್ಲ. ಹಂಗಾಗಿ ನಮ್ಮ ಕೆಲಸನ ನಾವೇ ಮಾಡಿರ್ತೀವಿ. ಯಾವ ಅಧಿಕಾರಿಗಳು ಮಾಡೋದು ನಾವು ಮಾಡಿಸ್ಕೊಂತೀವಿ. ಮಾಡಿಸ್ಕೊಳ್ಳೋ ರೂಟು ರೈತ ಸಂಘಟನೆಗೆ ಗೊತ್ತೈತೆ. ಪ್ರತಿ ತಿಂಗಳು ಮೊದಲೇ ಸೋಮವಾರ ಎಲ್ಲ ರೈತ ಸಂಘಟನೆ ಕಳ್ಕೊಬೇಕು. ಈಗ ಹೋಗಿ ಎಲ್ಲರಿಗೂ ಮೆಸೇಜ್ ಕೊಡ್ಬೇಕು. ನೀವು ಏನು ನಮ್ಮ ತಾಲೂಕಿನಾದ್ಯಂತ ನಮ್ಮ ಸದಸ್ಯರಿದ್ದಾರೆ ಎಲ್ಲರಿಗೂ ಮೆಸೇಜ್ ಕೊಡಬೇಕು. ಪ್ರತಿ ತಿಂಗಳು ಮೊದಲನೇ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ನಿಮ್ಮ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿರಬೇಕು ನಿಮ್ಮ ಆಫೀಸ್ನಲ್ಲಿ. ಅದು ಮೊದಲನೇ ಡಿಮ್ಯಾಂಡು. 2ನೇ ಡಿಮ್ಯಾಂಡು, ನೀವು ನಾನು ಇದುವರೆಗೆ ಮಾತಾಡಿದ್ದೀನಿ, ಅವ್ರ ಜವಾಬ್ದಾರಿ ಏನು, ಅವ್ರ ಕರ್ತವ್ಯ ಏನು, ಅವ್ರ ಲಿಮಿಟೇಷನ್ ಏನಿದೆ. ಮೊದಲನೇದಾಗಿ ನಿಮಗೆ ಎಲ್ಲ ಅಧಿಕಾರಿಗಳು ನಿಮ್ಮ ಅಂಡರ್ನಲ್ಲಿ ಏನಿದ್ರೆ ಎಲ್ಲ ಅಧಿಕಾರಿಗಳಿಗೂ ನೀವು ಮೀಟಿಂಗ್ ಮಾಡಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಏನು ಯಾರು ಈಗ VA ಇದ್ದಾನೆ ಆ ಸರ್ಕಲ್ನವನು, ಅವನು ಇದುವರೆಗೆ ಹೇಳಿರೋಂಥ ಉತ್ತರ ಎಲ್ಲ ನಮ್ಗೆ ಗೊತ್ತಿದೆ, ಎಲ್ಲ ಸುಳ್ಳೋದು. ಯಾಕೆಂದ್ರೆ ಒಬ್ಬ ಕ್ಯಾನ್ಸರ್ ಪೇಷಂಟ್ ಅಂತ ನೀವು 1.5 ತಿಂಗಳಿಂದ ನೀವು ಅವ್ನ SIR ಮಾಡಿಸಿದ್ರ ಅಂತಂದರೆ ನಾನು ನನ್ನ ಬೈದಿರೋದು ಬಿಟ್ಟುಬಿಟ್ಟು ನಮ್ಮ ಸಂಘಟನೆ ಬೈದಿರೋದು ಬಿಟ್ಬಿಟ್ಟು ನಾನು ಅವ್ನ ಪರವಾಗಿ ದಂಡೆ ಕುತ್ಕೋಬೇಕು. ಹೆಂಗೆ ಮಾಡಿಸೋದು ಈ ಕ್ಯಾನ್ಸರ್ ಪೇಷಂಟ್ ಅಂತ ಕೆಲಸನ ಅಂತ. ಕ್ಯಾನ್ಸರ್ ಪೇಷಂಟ್ ಅಂತ ಹೇಳೋಕ್ಕೆ ನಾನು ಹಾಸ್ಪಿಟ್ಲಲ್ಲಿ 13 ವರ್ಷ ಕೆಲಸ ಮಾಡೋದ್ರಿಂದ ಅದನ್ನ ಹೆಂಗೆ ಹೇಳ್ಬೋದು, ಅದಕ್ಕೆ ಏನೇನು ಸಂಬಂಧಪಟ್ಟ ದಾಖಲಾತಿ ಬೇಕು ಅನ್ನೋದು ನನಗೆ ಗೊತ್ತು. ಆಯಿತಾ, ನೀವು ಇದುವರೆಗೆ ಏನೇನು ಹೇಳಿದರೆ ಎಲ್ಲ ಕೇಳಿಸ್ಕೊಂಡಿದ್ದೀವಿ. ಅದೆಲ್ಲ ಸುಳ್ಳು. ಆಯಿತಾ, ನಿನ್ನೆ ಸಾಯಂಕಾಲ 5 ಗಂಟೆ ಮಾಡಿರೋ ಮನುಷ್ಯ, ಫೋನ್ ಮಾಡಿ ಮಾತಾಡಿರೋ ಮನುಷ್ಯ ಹೆಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಸಾಧ್ಯ ನಿನ್ನೆ ಅಲ್ವಾ? ಆಮೇಲೆ ಅವ್ನು ಕ್ಯಾನ್ಸರ್ ಐತೆ ಅಂತ ಹೇಳೋಕ್ಕೆ ಏನೇನು ಅವನ ಹತ್ರ ಈಗ ಎಲ್ಲ ಇನ್ವೆಸ್ಟಿಗೇಷನ್ ನಡೆದೈತೆ, ಅದೆಲ್ಲ ಬೇಕಲ್ಲ. ಇದು ಪ್ರೊಸೀಜರ್ ಹೋಗ್ಬೇಕಾಗುತ್ತೆ. ಅದೆಲ್ಲ ಸುಳ್ಳು. ಅವನ್ನ ನೀವು ನಮ್ಮ ಏನು ಆ ಜಾಗದಿಂದ ನೀವು ಬೇರೆ ತಾಲೂಕಿಗೆ ಅವನು ವರ್ಗಾವಣೆ ಮಾಡ್ಸೋಕ್ಕೆ ನೀವು ಶಿಫಾರಸು ಮಾಡಬೇಕು. ಯಾಕಂದರೆ ಅವ್ನು ನೀವು ಬದಲಾವಣೆ ಮಾಡ್ತೀರ, ಇಲ್ಲ ಅಂತ ಇಲ್ಲ, ನನಗೆ ಗೊತ್ತು. ನೀವು ಅವನ್ನ ಮೈಸೂರು ಹೋಗ್ಲಿಂದ ಸಭೆಘಟ್ಟ ಹೋಗ್ಲಿಗೋ, ಗಣೇಶನ ಹೋಗ್ಲಿಗೋ, ಕಸಬ ಹೋಗ್ಲಿಗೆ ಹಾಕ್ತೀರಾ. ನೀವು ಏನು ತಾಲೂಕಿನಲ್ಲಿ 307 ಹಳ್ಳಿ ಇದೆ, ಅವ್ನು ಎಲ್ಲ ಹಾಕೋದು ನನಗೆ ಸಿಗ್ಬೇಕು. ಅವನೇನು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ಆಯಿತಾ, ಹಂಗಾಗಿ ನೀವು ಬೇರೆ ತಾಲೂಕಿಗೆ ಈಗ ಚೇಂಜ್ ಮಾಡಿ ಅವನ್ನ ಬೇರೆ ತಾಲೂಕಿಗೆ ಅವನ್ನ ಹಾಕಕ್ಕೆ ನೀವು ಶಿಫಾರಸು ಮಾಡಿ. ಇಲ್ಲ ನೀವೇನು ಮನೆಗೆ ಕೊಡ್ತೀರಿ, ಏನು ಮಾಡ್ತೀರಿ ಮಾಡಿ, ನಾವೇ ಈ ಜಿಲ್ಲಾಧಿಕಾರಿ ಮನೆಗೆ ಕೊಡ್ಬೇಕು ಹೇಳಿ ಅದನ್ನು ನಾವು ಮಾಡ್ತೀವಿ. ಆಯಿತಾ, ನಿಮ್ಮ RIಗಳಿಗೆ ನೀವು ಕಂಟ್ರೋಲನ್ನು ಇಟ್ಕೊಬೇಕು. ಅವರೆಲ್ಲ ಉಡಾಫೆ ಮಾತುಗಳೆಲ್ಲ ಬಿಡಬೇಕು. ಆಯಿತಾ, ಆಮೇಲೆ ಫೋನ್ ರಿಸೀವ್ ಮಾಡ್ಬೇಕು. ಯಾವುದೇ ಒಬ್ಬ ಈ ತಾಲೂಕಿನ
ಸಾಮಾನ್ಯ ವ್ಯಕ್ತಿ, ಕಟ್ಟ ಕಡೆಯ ವ್ಯಕ್ತಿ ಫೋನ್ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಫೋನ್ನ ರಿಸೀವ್ ಮಾಡೋಂಥ ಕೆಲಸ ಆಗಬೇಕು. ಇಲ್ಲಿ ಯಾವುದೋ ಸಂಘಟನೆ ಅಧ್ಯಕ್ಷರು ಮಾಡ್ತಾರೆ ಅಥವಾ ಇನ್ನೊಬ್ರು ಮಾಡ್ತಾರೆ, ಅಧಿಕಾರಿ ಮಾಡ್ತಾರೆ ಅಲ್ಲ. ಏನು ಈ ತಾಲೂಕಿನ ಕಟ್ಟ ಕಡೆಯ ವ್ಯಕ್ತಿಗಳು ಏನಿದ್ದಾರೆ, ಜನಸಾಮಾನ್ಯರು ಫೋನ್ ಮಾಡಿದ್ರು ಕೂಡ ನಿಮ್ಮ ಇಲಾಖೆ ಅಧಿಕಾರಿಗಳು ಈ ಮಂಡಲಲ್ಲಿ ಏನು ಬರ್ತಾರೆ, ಯಾವುದೇ ಇಲಾಖೆ ಇರ್ಬೋದು, ಈ ಮಂಡಲಲ್ಲಿ ಬರೋಂಥ ಇಲಾಖೆ ಅಧಿಕಾರಿಗಳು ಫೋನ್ನ ರಿಸೀವ್ ಮಾಡಿ ಜನಗಳಿಗೆ ಕಷ್ಟಕ್ಕೆ ಅಥವಾ ಸಮಸ್ಯೆಗಳಿಗೆ ಸ್ಪಂದಿಸೋಂಥ ಕೆಲಸ ಆಗಬೇಕು. ನಾವು ಕೇಳೋದು ಇಷ್ಟೇ, ನಮಗೇನು ಯಾವ ನೌಕರ ಬಗ್ಗೆ ನಮಗೇನು ಅವ್ರು ವೈಯಕ್ತಿಕವಾಗಿ ಇನ್ನೊಂದೇನು ನಮಗೇನಿಲ್ಲ, ದ್ವೇಷ ಇಲ್ಲ, ಇನ್ನೊಂದಿಲ್ಲ. ಎಲ್ಲ ಅವರು ನಮ್ಮ ಬ್ರದರ್ಸನ್ನೇ, ಅವರೆಲ್ಲ ಹಳ್ಳಿಯಿಂದ ಬಂದಿರೋರು. ಯಾರೂ ಸಿಟಿಯವರಾಗಲಿ ಅಥವಾ ಕಾನ್ವೆಂಟಲ್ಲಿ ಓದಿರೋರೆಲ್ಲ ITBTಗೆ ಹೋಗ್ತಾರೆ ಕೆಲಸಕ್ಕೆ. ಇಲ್ಲಿ ಯಾಕೆ ಬರ್ತಾರೆ ಅವರು? ರೆವಿನ್ಯೂ ಇಲಾಖೆ ಕೆಲಸ ಮಾಡೋಕ್ಕೆ ಅಥವಾ ಇನ್ನೊಂದಕ್ಕೆ ನಿಮ್ಮ ವೆಟರ್ನರಿ ಮಾಡೋಕ್ಕೆ, ಕೃಷಿ ಇಲಾಖೆ ಕೆಲಸ ಮಾಡೋಕ್ಕೆ ಯಾರು ಬರಲ್ಲ. ಅವರೆಲ್ಲ ಬೇರೆ ಬೇರೆ ಇಲಾಖೆಗೆ ಹೋಗ್ತಾರೆ. ಅದು ಅವರಿಗೆ ನಾವು ಕೊಡೋಂಥ ಸಂಬಳನೂ ಸಾಲಲ್ಲ. ಒಳ್ಳೊಳ್ಳೆ ಇಲಾಖೆಗೆ ಹೋಗ್ತೀವಿ. ಬರೋರು ನಮ್ಮ ರೈತರ ಮಕ್ಕಳಾಗಿರೋದ್ರಿಂದ ನಾವು ಯಾವುದೇ ವ್ಯಕ್ತಿ ಮೇಲೆ ನಾವು ದುರುದ್ದೇಶದಿಂದ ಆಗಲಿ ಅಥವಾ ಬೇರೆ ಉದ್ದೇಶದಿಂದ ಏನು ನಾವು ಯಾರನ್ನೂ ಅಪವಾದ ಮಾಡಲ್ಲ, ಮುಂದೆನೂ ಮಾಡಲು ಇದು ಮಾಡಿಲ್ಲ. ಆಯ್ತು, ಹಂಗಾಗಿ ಅವ್ರನ್ನ ತಪ್ಪನ್ನ ತಿದ್ಕೊಂಡು ನಡ್ಕೊಳ್ಳಿ ನಾವು ಅವಕಾಶ ಕೊಟ್ಟು. ನಾವೇ ತಪ್ಪು ಮಾಡ್ತೀವಿ. ಏನು ಮನುಷ್ಯ ಅಂತ ಈ ಭೂಮಿ ಮೇಲೆ ಹುಟ್ಟಿದಾನೆ, ಪ್ರತಿಯೊಬ್ಬ ಮನುಷ್ಯನು ನಡೆಯುವಾಗ ಎಡುತ್ತಾನೆ. ಮುಂದೆ ಅವ್ರು ತಪ್ಪನ್ನ ತಿದ್ಕೊಂಡು ಹೋಗೋಂಥ ಕೆಲಸ ಆಗಬೇಕು. ಪ್ರತಿಯೊಬ್ಬ ರೈತರಿಗೂ ಯಾರೇ ಫೋನ್ ಮಾಡಿದ್ರು ಅವರು ರಿಸೀವ್ ಮಾಡೋಂಥ ಕೆಲಸ ಆಗಬೇಕು. ನಿಮ್ಮ ಇಲಾಖೆಯಲ್ಲಿ ಬೆಳೀತಾ ಇರೋಂಥ ಫೈಲ್ಗಳನ್ನ ಫಸ್ಟು ಆ ಧೂಳು ಕೊಡಿಸಿ, ಆಯಿತಾ? ಅದು ಮಾಡಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಂತ ಇದ್ದೀನಿ. ಇನ್ನೇನಪ್ಪ ಬೇರೆ ಡಿಮ್ಯಾಂಡ್ ಇದೆಯಾ? ಏನಾರು ಇತ್ತು ಅಂದ್ರೆ ಅಂತಂದ್ರೆ ನಮ್ಮ ಹೋರಾಟದ ರೂಪುರೇಷೆನ ನಾವು ಬದಲಾವಣೆ ಮಾಡ್ಕೊಂತೀವಿ ಸರ್, ಆಯ್ತಾ? ನಾವದು ಯಾವ ಥರ ಪ್ರತಿಭಟನೆ ಮಾಡಬೇಕು ಅನ್ನೋದು ರೂಪುರೇಷೆನ ನಾವು ಮಾಡ್ಕೊಂತೀವಿ. ಇದಕ್ಕೆ ಉತ್ತರ ಸಿಗಲಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ. ಮೇಲೆ ಮೇಲೆ ಹಂಗೇರಿ ಕೈ ತೆಗೀರಿ, ಕೈ ತೆಗೀರಿ ಚೂರಿ.